ಹಾಯ್ ಹಲೋ ಅಸ್ಲಾಂ ವಲೈಕುಂ ನಮಸ್ತೆ. ಇವತ್ತು ಮಕ್ಕಳಿಗೂ ದೊಡ್ಡವರಿಗೆ ಇಷ್ಟವಾಗುವಂಥ ಬನಾನಾ ಬ್ರೆಡ್ ಟೋಸ್ಟ್ ರೆಸಿಪಿ. ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. 2 ನೇಂದ್ರ ಬಾಳೆಹಣ್ಣನ್ನು ಸ್ಮಾಲ್ ಪೀಸಸ್ ಕಟ್ ಮಾಡಿ ಒಂದು ಪ್ಯಾನಿಗೆ 2 ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಬನಾನಾ ಪೀಸಸ್ ಹಾಕಿ, ಮೂರು ಸ್ಪೂನಷ್ಟು ಫ್ರೆಶ್ ತೆಂಗಿನ ತುರಿ ಹಾಕಿ, ಒಂದು ಸ್ಪೂನ್ ಬಿಳಿ ಎಳ್ಳು ಹಾಕಿ ಇದನ್ನು ಫ್ರೈ ಮಾಡಿ. ನೇಂದ್ರ ಬಾಳೆಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಸಕ್ಕರೆ ಹಾಕಿ ಕೊಟ್ಟರೆ ಮಕ್ಕಳಿಗೆ ಹೆಲ್ತಿಗೂ ತುಂಬ ಒಳ್ಳೆಯದು. ಇದು ಸ್ವಲ್ಪ ಬಿಸಿಯಾದ ನಂತರ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದ ನಂತರ 3 ಸ್ಪೂನ್ ಸಕ್ಕರೆ ಹಾಕಿ, ಸಕ್ಕರೆ ಕರಗುವವರೆಗೂ ಇದು 3 ನಿಮಿಷ ಕುಕ್ ಮಾಡಿ. ಈಗ ಇದನ್ನು ಒಂದು ಬೌಲಿಗೆ ಹಾಕಿ ತಣ್ಣಗಾಗಲು ಇದನ್ನೊಂದು ಸೈಡಲ್ಲಿಡಿ. ಬ್ರೆಡ್ನ 4 ಸೈಡನ್ನು ಕಟ್ ಮಾಡಿ ಕಟ್ ಮಾಡಿದೆಲ್ಲ ಬ್ರೆಡ್ಡನ್ನು ಒಂದು ಸೈಡಲ್ಲಿಡಿ. ಈಗ ಮೈದಾ ಪೇಸ್ಟ್ ಮಾಡ್ಕೊಳ್ಳೋಣ. 2 ಸ್ಪೂನಷ್ಟು ಮೈದಾ ಹಾಕಿ, ಅರ್ಧ ಕಪ್ ನೀರನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಡಿ. ಈಗ ಮೈದಾ ಪೇಸ್ಟ್ ರೆಡಿಯಾಗಿದೆ. ಬ್ರೆಡ್ನ 4 ಸೈಡಿಗೂ ಮೈದಾ ಪೇಸ್ಟನ್ನು ಹಾಕಿ, ಫ್ರೈ ಮಾಡಿದ ಬನಾನಾವನ್ನು ಹಾಕಿ, ಇದರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಈಗ ಎಲ್ಲ ಬ್ರೆಡ್ಡನ್ನು ಹಾಗೆ ಮಾಡಿಕೊಳ್ಳಿ. ಫ್ರೆಂಡ್ಸ್, ಮನೆಯಲ್ಲಿ ಬ್ರೆಡ್ ಇದ್ದರೆ ಮಕ್ಕಳಂತೂ ತಿನ್ನಲ್ಲ. ಅದರ ಬದಲು ಮಕ್ಕಳಿಗೆ ಈ ರೀತಿ ಬ್ರೆಡ್ ಟೋಸ್ಟ್ ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಒಂದು ನಾನ್ ಸ್ಟಿಕ್ ಪ್ಯಾನಿಗೆ 1 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ನಂತರ ಈ ಬ್ರೆಡ್ಡನ್ನು ಹಾಕಿ ಫ್ರೈ ಮಾಡಿ. ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡಿಗೆ ಹಾಕಿ ಫ್ರೈ ಮಾಡಿ. ಗೋಲ್ಡನ್ ಕಲರ್ ಆದ ನಂತರ ಇದನ್ನೊಂದು ಪ್ಲೇಟಿಗೆ ತೆಗೆದಿಡಿ. ಇನ್ನು ಉಳಿದ ಬ್ರೆಡ್ಡನ್ನು ಇದೇ ರೀತಿ ಬಿಸಿ ಮಾಡಿ. ಇದನ್ನು ಫ್ರೈ ಮಾಡುವಾಗ ಸ್ಟವನ್ನು ಲೋ ಫ್ಲೇಮಿನಲ್ಲಿಟ್ಟು ಫ್ರೈ ಮಾಡಿ. ತುಪ್ಪದ ಬದಲು ಬಟರ್ ಬೆಣ್ಣೆ ಹಾಕಿ ಫ್ರೈ ಮಾಡ್ಬೋದು. ಈಗ ಒಂದು ಪ್ಲೇಟಿಗೆಲ್ಲ ಹಾಕಿ ನೋಡಿ ಫ್ರೆಂಡ್ಸ್. ಈಗ ಬ್ರೆಡ್ಡನ್ನು ಕಟ್ ಮಾಡುವ. ಇದು ಟೀಯೊಂದಿಗೆ ಅಥವಾ ಈಗಲೇ ತಿನ್ನಲು ತುಂಬ ಟೇಸ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ತುಂಬಾ ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿದೆ ಅಂತ. ಖಂಡಿತ ಮನೆಯಲ್ಲಿ ಇಷ್ಟಪಡುತ್ತಾರೆ. ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ಆನ್ಲೈನ್ ಬಂದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇನ್ನು ನಾಳೆ ಸಿಗೋಣ ಒಳ್ಳೆಯ ರೆಸಿಪಿಯೊಂದಿಗೆ. ಓಕೆ, ಬಾಯ್.